ಇಟ್ಟತನ ಶರಣರ ವಾಣಿ ಆಯ್ತು, ಸಿದ್ಧರ ವಾಣಿ ಹೆಂಗದೊಮ್ಮೆ ಕೇಳು. ಹೆಂಗ್ರಿ ಸರ? ಸಿದ್ಧಾಟಿಗೆ ವಿಷಯ. ಹೌದು ಹೌದು. ಯಾವಾಗ ಆಹಾ ನಾಟ್ಯ ಪುಸ್ತಕ ಬರಗಾಲ ಬಿತ್ತು, ಹೌದು ಹೌದು. ಕಿಲ್ಲಾರುಗಳಿಗೆ ಮೈಸ್ಲಾಕ ಮೇವಿಲ್ದಂಗಾಯ್ತು, ಕುಡಿಸಲಾಕ ನೀರಿಲ್ದಂಗಾಯ್ತು, ಕುಡಿಸ್ಲಾಕ ನೀರಿಲ್ದಂಗಾಯ್ತು. ಹೌದು ಹೌದು. ಅವಾಗ ತಂದಿನದಂತ ಜಾಮಗೋಣಿಗೌಡಗ ತಾಯಿನಾದಂತ ಕನಬಾಯಿಗೆ ಚಿಂತೆ ಹತ್ತು. ಏನತ್ತ? ನಾಟ್ಯ ಪುಸ್ತಕರೆ ಬರಗಾಲ ಬಿದ್ದದ, ಹೌದು ಹೌದು. ಕುಡಿಸ್ಲಾಕ ನೀರಿಲ್ಲ, ಮೈಸ್ಲಾಕ ಮೇವಿಲ್ಲ. ಆಹಾ ಅವಾಗ ಚಿಂತೆ ಹತ್ತು. ಶಿಗಣಾಪುರ ಮಹಾದೇವನ ಆಕಾಶವಾಣಿ ಆಯ್ತು. ಏನತ್ತ? ಏನು? ಆಹಾ ಈಗಿಂದೀಗ ಕಿಲ್ಲಾರುಗಳು ಹೊಡ್ಕೊಂಡು ಎಲ್ಲಿ ಎಲ್ಲಿ? ಈಗಿನ ವಿಜಯಪುರ ಜಿಲ್ಲಾ ನೂತನ ಚಡಚಣ ತಾಲೂಕಿನ ಆಹಾ ಭೀಮಾ ತೀರದ ನದಿ ದಂಡೆಯಲ್ಲಿ ಇದ್ದಂತ ಗೊಳಗಿ ಗೋವಿಂದಪುರಕ್ಕೆ ಹೋಗಿ ಟೀಯ ಹೊಡೆದ್ರು. ಹೌದು ಹೌದಾ. ಸತಿಪತಿ ಕೂಡಿ ನಿತ್ಯ ಒಂದು ಕಾಲಕ್ಕೆ ಪ್ರಪಂಚ ಮಾಡ್ತಿದ್ರು. ಆಹಾ ಮದುವೆಗೆ 12 ವರ್ಷ ಆದ್ರೂ ಹೊಟ್ಟಿಲೆ ಮಕ್ಕಳಿಲ್ಲನ್ನು ಚಿಂತೆ ಅವರಿಗೆ ಕಾಡುತ್ತಿತ್ತು. ಹೌದು ಹೌದಾ. ತಾಯಿನಾದಂತ ಕನಬಾಯಿ ಹಳ್ಳಿ ಕೊಳ್ಳಕ್ಕೆ ಹೋದ್ರು ನೆರಮನಿ ಬಾಲ್ಯಾರು ಮಾತಾಡ್ತಿದ್ರು. ಏನತ್ತ? ಮುಂಜಾನೆ ಅದು ಆಹಾ ಒಟ್ಟಿದ ಕುಳಬಾನ ನೋಡಬಾರದು, ಸಲ್ಲ ಹೈದ ಗಿಡ ನೋಡಬಾರದು, ಹುಟ್ಟ ಬಂಜಾರ ಮಾರಿ ನೋಡ್ಬಾರ್ದು, ಹುಟ್ಟ ಬಂಜಾರ ಮಾರಿ ನೋಡಬಾರ್ದು ಅಂತೇಳಿ ಆಹಾ ನೆರಮನಿ ಬಾಲ್ಯಾರು ನಿಂದ್ಯದ ಮಾತು ಮಾತಾಡ್ತಿದ್ರು. ಹೌದು ಹೌದು. ತಾಯಿಗೆ ಹಂಗಾಗಿರ್ಬೇಕು. ಅವಾಗ ಮಧ್ಯರಾತ್ರಿ ಒಳಗ ಸತಿಪತಿ ಕೂಡಿ ನಿಶ್ಚಯ ಮಾಡ್ತಾರ. ಆಹಾ ಸಾಕಿ ಮಾಯಾ ಪ್ರಪಂಚ, ಆಹಾ ನಮ್ಮ ಹಣಿ ಬಾರದೊಳಗೆ ಮಕ್ಕಳ ಇಲ್ಲ ಅಂತೇಳಿ ತಿಳ್ಕೊಂಡು ಆಹಾ ಮಧ್ಯರಾತ್ರಿ ಒಳಗೆ ವಿಷ ಕೊಡೋದು ಪ್ರಾಣ ಬಿಡಬೇಕಂತೇಳಿ ನಿರ್ಧಾರ ಮಾಡಿದ್ರು. ಹೌದು ಹೌದು. ಅವಾಗ ಏನಾಯ್ತ್ರಿ ಸರ? ಹೋಗಿ ತ್ರಿಕಾಲ ಜ್ಞಾನಿ ಯೋಗಿನಾಥ ಸಿದ್ಧ ಆಹಾ ಏನು ಹುಚ್ಚವ ಎರಡು ಸತಿಪತಿ ಮಕ್ಕಳಿಲ್ಲ ಹಣಿ ಬಾರಿ ಇಟ್ಟೆ ಅಂತ ಹೇಳಿ ತಿಳ್ಕೊಂಡು ಪ್ರಾಣ ಕೊಡ್ಲತ್ತವಂದ್ರೆ ಇವಕ್ಕೆ ಪ್ರಯತ್ನದಿಂದ ಮಕ್ಕಳು ಕೊಡ್ಬೇಕಂತೇಳಿ ಕೊರವಂಜಿಗೆ ಕರೆಸಿ ಶಕುನ ಹೇಳ್ದ. ಹೌದು ಹೌದು. ಏನ್ ಹೇಳಿದ್ರು ಶಕುನ? ಮಕ್ಕಳು ಇಲ್ಲ ಅಂತೇಳಿ ಪ್ರಾಣ ಕೊಡ್ಲಾಕ ಹೋಗಬೇಡ್ರಿ, ಮಕ್ಕಳ ಬೇಕಾದ್ರೆ ಹೋಗ್ರಿ, ಪಟ್ಟಣ ತಳಗೈತಿ ಅರಿಕೇರಿ, ಪಟ್ಟಣ ತಳಗೈತಿ ಅರಿಕೇರಿ ಅಂತೇಳಿ ಕೊರವಂಜಿ ಶಕುನ ಹೇಳಿ ಹೋದಳು. ಹೌದು ಹೌದಾ. ಅವಾಗ ಸತಿಪತಿ ಕೂಡಿ ನೇಮ ನಿಷ್ಠಿಲಿಂದ ಎಲ್ಲಿ ಬಂದ್ರು? ಆಹಾ ಮಾಯದ ಗುಡ್ಡಕ್ಕ. ಮೂಲಪೀಠ ಮುಮ್ಮೆತ್ತ ಗುಡ್ಡ ಯೋಗಿನಾದ ಮಸಿದ್ಧ ಮುತ್ಯಾನ ಮುಲ್ಲ ಬಂದು ಆಹಾ ತಾಯಿನಾದಂತ ಕನವಾಯಿ ಉಡಿ ಒಡ್ಡಿ ಕಣ್ಣಾಲ ನೀರು ಹರಿತಾವು. ಹೌದು ಹೌದು. ಏನ್ ಬೇಡ್ಕೋತಾಳ ಅಮೋಘ ಸಿದ್ಧಗ? ಅವಾಗ ಮಸಿದ್ಧ ಮುತ್ಯ ಕೇಳ್ತಾನ, ಆಹಾ ಏ ಮಗಳ ದರಬರ ಸನ್ನಿಧಾನದೊಳಗ ಬಂದೆ ಅಂದ್ರ ಕಣ್ಣಾಗ ನೀರು ತೆಗಿಬಾರ್ದ ಮಗಳ, ನಿನ್ನ ದುಃಖ ಏನಾದ ಹೇಳ ಮಗಳ ಮಾತು ಹೊಂದನಿಸ್ತೀನಂದ. ಹೌದು ಹೌದಾ. ಅವಾಗ ಮಸಿದ್ಧ ಮುತ್ಯಾನ ಮುಂದ ಆಹಾ ತಾಯಿನಾದಂತ ಕನಬಾಯಿ ಹೌದು ಏನತ್ತಾಳ? ಕುಮಾರಣ್ಣ ಆಹಾ ಯಾರಿಗೆ ಮಕ್ಕಳಿಲ್ರಿ ಅವರಿಗೆ ಕೇಳ್ರಿ, ಬಂಜಿ ಅನ್ನೋ ಪಟ್ಟ ಎಟ್ಟು ಕೆಟ್ಟದ. ಹೌದು ಹೌದು. ಮದಗೊಂಡ ಮಹಾರಾಜರು ಒಂದು ಮಾತು ಹೇಳ್ತಿದ್ರು, ಏನತ್ತ? ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನೇವಚ ಆಹಾ ಸಪುತ್ರ ಮುಖ ದೃಷ್ಟ ಅಂತೇಳಿ ಮದಗೊಂಡ ಮುತ್ತವ್ರು ಒಂದು ಮಾತು ಹೇಳ್ತಿದ್ರು. ಹಿಂಗಂದ್ರೆ ಏನ್ರಿ ಸರ? ಮದುವೆ ಆಗ್ಯಾದ, ಪ್ರಪಂಚ ಸೊದ್ದ ನಡೀತದ ಇದು ನೀ ತಿಳ್ಕೊಂಡಿದಿ. ಮತ್ತೆ ಏನ್ ಬೇಕಿದಕ್ಕ? ಇದಕ್ಕ ಮುಂದ ಮಕ್ಕಳ ಬೇಕಾಗ್ತಾವ. ಹೌದು ಹೌದು. ಮಕ್ಕಳಾದ ಬಳಿಕ ನೋಡ್ತಾವಿಲ್ಲ, ಇದೂ ಬೇಕಾಗ್ತದ. ಹೌದು ಹೌದು. ಮಕ್ಕಳು ಇರ್ಲಾರ್ದವ್ರು ಮನೆ ಲೆಕ್ಕದಾಗಿಲ್ಲ,
ಮಕ್ಕಳು ಇರಲಾರ್ದವ್ರಿಗೆ ಮೋಕ್ಷ ಇಲ್ಲ ಅಂತೇಳಿ ಜಗತ್ತದೊಳಗೆ ಗುರು ಮದಗೊಂಡ ಮುತ್ಯ ಸಾರಿ ಹೋಗ್ಯಾರ. ಗುರು ಮದಗೊಂಡ ಮುತ್ಯ ಸಾರಿ ಹೋಗ್ಯಾರ. ಗುರು ಮದಗೊಂಡ ಮುತ್ತೆ ಹೇಳು ಹೋಗ್ಯಾರ ಖರೆ. ಹಾ ಅವ್ರಿಗೆ ಸಾಧುಗಳದಾರ ಅವರು. ಹಾ ಮಕ್ಕಳು ಮದುವಿಲ್ಲ. ಹಾ ಮತ್ತ ಅವ್ರಿಗೆ ಸ್ವರ್ಗದಾಗ ಜಾಗ ಸಿಕ್ಕದಂತ ಹೇಳ್ತೀರಿ. ಅವ್ರಿಗೆ ಎಷ್ಟು ಮಂದಿ ಮಕ್ಕಳಿದ್ರು? ಅಂದ್ರ ಅವರು ಸಾಧುರು, ಹಾ ಹಾ ಅವರಿಗೆ ಮದುವೆ ಆಗಿಲ್ಲ. ಹೌದಾ? ಮಕ್ಕಳು ಇರಲಾರ್ದವ್ರ ಮನೆ ಲೆಕ್ಕದಾಗಿಲ್ಲ. ಮಕ್ಕಳು ಇರಲಾರ್ದವ್ರಿಗೆ ಮೋಕ್ಷ ಇಲ್ಲ ಅನ್ನೋಲೆ ಮುಮ್ಮೆಟ್ಟು ಗುಡ್ದಾಗ ಗುಡಿ ಕಟ್ಕೊಂಡು ಕೂತಾನ. ಮತ್ತು ಅವನಿಗೆ ಎಷ್ಟು ಮಂದಿ ಮಕ್ಕಳಿದ್ರ ನಿನಗೆ ಚಿಂತೆ ಹತ್ತದ? ಹೌದು ಹೌದು, ಮತ್ತೆ ಕೇಳಬೇಕಲ್ಲ. ಕುಮಾರನ, ನೀ ಇನ್ನೂ ಗುರುವಿನ ಪುತ್ರ ಆಗಿಲ್ಲ. ಹೌದು ಹೌದು, ಹೆಂಗಾಗೋದು? ಮದುವೆ ಮುತ್ತಾನ ಮಕ್ಕಳು ನಿನಗೆ ಇನ್ನೂ ಯಾರು ತಿಳಿದಿಲ್ಲ. ತಿಳಿದಿಲ್ಲ. ಜಗತ್ತೇ ಅವರು ಮಕ್ಕಳ ತಿಳಿಯಲ್ದಾರ. ಅವರು ಹೆಂಗ ತಿಳ್ಕೊಳ್ಳೋದು? ಸುಮ್ಮನೆ ಎಲ್ಲರಿಗೆ ತಿಳಿದೇನು? ಸಿದ್ಧರಿಗೆ ಶರಣರಿಗೆ ಹೆಂಡ್ರು ಮಕ್ಕಳು ಅಂತರಂಗದೊಳಗಾರ. ಹೌದು ಹೌದಾ? ನಾವು ನೀವು ಕರಿತೇಲಿ ಮಾನವರು ಏನಾಗಿ ಹುಟ್ಟಿ ಬಂದಿದ್ದೆವು. ನಮಗ ನಿಮಗ ಹೆಂಡ್ರು ಮಕ್ಕಳು ಬಹಿರಂಗದೊಳಗಾರ. ಹೌದು ಹೌದು, ಹೆಂಗಾರಿಪ್ಪ? ನಾವು ಮಾಡುವ ಪ್ರಪಂಚ ಎಮ್ಮಿ ನೀರು ಕುಡ್ದಂಗದ. ಹೌದು ಹೌದಾ? ಸಿದ್ಧರ ಶರಣರು ಮಾಡೋ ಪ್ರಪಂಚ ಆಕಳ ನೀರು ಕುಡ್ದಂಗದ. ಹೌದು ಹೌದು, ಹೆಂಗ್ರಿ ಸರ? ಹೌದಲ್ಲ? ಅಂತ ಕಾರಣ ಪೂರ್ವಕನಂತದು ಹೆಣ್ಣ, ಗುರು ಉಪದೇಶನಂತದು ಗಂಡ. ಹೌದು ಹೌದಾ? ಇವು ಎರಡರ ಸಂಯೋಗದಿಂದ ಜ್ಞಾನ ಪ್ರಕಾಶಿ ಜ್ಯೋತಿಯನಂತ ಮಗುವಡಿ ಹುಟ್ಟಿ ಸಾಯಬಾರದು, ಸತ್ತು ಹುಟ್ಟಬಾರದು, ಸತ್ತು ಹುಟ್ಟಬಾರದು. ಹೌದು ಹೌದಾ? ನಾವು ಹಡ್ದಿದ್ದೆವು. ಹೌದು ಹಡ್ದಿದ್ದೇವಲ್ಲಪ್ಪ. ಕಚ್ಚಾಕಮ್ಮ ಒಂದು ರೊಟ್ಟಿ ಉಂಡ್ರ ರಾಯಬಾಗ್ ದವಾಖಾನಿಗೆ ಒಯ್ಬೇಕಾಗ್ತದ. ಹೌದು, ಅಲ್ಲಿ ಕಮ್ಮ ಆದ್ರೆ ಚಲೋ. ಅಜರಾಮರ ಮಕ್ಕಳು ಜಗತ್ತದೊಳಗ ಮದಗೊಂಡು ಮುತ್ತೆವ್ರು ಹಡದಾರ. ಹೌದು ಹೌದಾ? ಈಗ ತಾಯಿನಾದಂತ ಕನಬಾಯಿ ಮುತ್ಯಾನ ಮುಂದೆ ಉಡಿ ಬಡ್ಡಿ ಹೆಂಗೆ ಬೇಡ್ತಾಳೆ ಕೇಳ್ರಿ. ಏನ್ ಬೇಡ್ತಾಳ್ರಿಪ್ಪ? ಬಾಲಕ ನಿಲ್ಲದ ಬಾಲಿಯ ಯಾತರ ಜನ್ಮ, ಬಾಡಿಗೆ ಎತ್ತು ದುಡ್ದಂಗಾಗ್ತದ, ಬಾಡಿಗೆ ಎತ್ತು ದುಡ್ದಂಗಾಗ್ತದ. ಹೌದು ಹೌದಾ? ಬಾಲಕ ನಿಲ್ಲದ ಬಾಲಿಯ ಯಾತರ ಜನ್ಮ, ಬಾಡಿಗೆ ಎತ್ತು ದುಡ್ದಂಗಾಗ್ತದ, ಬಾಳಿಯ ಎಲಿ ಹಾಸಿ ಉಂಡು ಹೋಗದಂಗಾಗ್ತದ. ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ, ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ, ಗಿಡ ತಂಗಿ ಮ್ಯಾಗ ಕುತ್ತು ಗಿಳಿ ಮರಿ ಹಾಡ್ಯಾವೆ, ಬಂಜಿ ಬಂಜಿ ನಿಂದ ಹತ್ತಿರ ಬಾಳಿವೆ ಅಂತ. ಹೌದು ಹೌದು ಹೌದಾ? ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ, ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ, ಕೊಟ್ಟಲಾಕ ಸೊಸಿ ಇಲ್ಲ, ದಸರಾ ಹಬ್ಬಕ್ಕೆ ಬನ್ನಿ ತರ್ಲಾಕ ನನ್ನ ಹೊಟ್ಟಿಲಿ ಮಗ ಹುಟ್ಟಿಲ್ಲ, ಮಗ ಹುಟ್ಟಿಲ್ಲ ಅಂತೇಳಿ ದುಃಖ ಮಾಡಿ ಹೇಳಲು. ಹೌದು ಹೌದು, ಅವಾಗ ಏನತ್ತ ನಮೋಕ್ಷಿದ್ದ? ಅವಾಗ ಅನಿಸಿದ್ದ ಮತ್ತೆ ಕಾರಿಕ ಭಂಡಾರ ಕೊಟ್ಟು ಒಂದು ವರ್ಷದೊಳಗ ನಿನ್ನ ಹೊಟ್ಟಿಲೆ ಗಂಡಸ ಮಗ ಹುಟ್ಟುತ್ತದ, ಹುಟ್ಟದ ಕೂಸ 13 ವರ್ಷಕ್ಕೆ ನನ್ನ ಮಠದ ಕೈವಶ ಮಾಡು ಹೋಗ ಮಗಳ ತಿಳಿ ಆಶೀರ್ವಚನ ಕೊಟ್ಟು ಕಳಿಸದ. ಮುಂದೆ ಒಂದೇ ವರ್ಷನಾಗ ಗಂಗಿನಾಡದ ಗೌಡ, ಆರ್ಯನಾಡದ ಅರಸ, ಯೋಗ ಮಠದ ಒಡಿಯ, ಕೈಲಾಸಕ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ, ಮಹಾದೇವಂದೇ ಪ್ರತಿ ಅವತಾರ, ಡೋಣದ ಕಡಿಮಟ್ಟ ವಾಸದಲ್ಲಿ ನನ್ನ ಮಾಧುಲಿಂಗ ಮುತ್ಯ ಹುಟ್ಟಿ ಬಂದ. ಹೌದು ಹೌದಾ? ಇದು ಎದರಿಂದ? ಸತಿಪತಿ ದೇಹ ಕುಡಿಬೇಕಂದ ಕಾಲಕ್ಕ ಹಮಸಿದ್ಧ ಮುತ್ಯ ಉಳಿಸಬೇಕನ್ನು ಪ್ರಯತ್ನ ಮಾಡುವುದರಿಂದ. ಹೌದು ಹೌದು ಹೌದಾ? ಪ್ರಯತ್ನದಿಂದ ಇಂಥವ್ರು ಹುಟ್ಟಿ ಬಂದಾಗ ಮುಂದಿನ ಸಂದಿನೊಳಗ ಪ್ರಾರಬ್ಧ ಮ್ಯಾಗ ಬಾರ ಹಾಕಿ ಯಾರು ಹುಟ್ಟಿ ಬಂದು ಏಸು ಮಟ್ಟದ ಒಡಿಯಾದ್ರು, ಯಾವ ಗಂಟಿನ ಮಾಲಕ ಆದ್ರು, ಹೌದು ಇವ್ರು ಜಗತ್ತದೊಳಗ ಅವ್ರ ಖೂನಿ ಏನು ಉಳ್ದದ? ಹೌದು ಹೌದು, ಮುಂದಿನ ಸಂಧಿಗೆ ಹೇಳಬೇಕು. ಅದಕ್ಕೆ ಒಂದೇ ನುಡಿ ಉಳಿದದ, ಅದೊಂದು ನುಡಿ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ. ಅದಕ್ಕೆ ಮುಂದೆ ನುಡಿ ಏನದ ಕೇಳ್ರಿ ಪುಣ್ಯಾತ್ಮರಿ. ಹಲೋ ಹಲೋ. ಹುಡುಕಿ ಹುಡುಕಿ ಆದ್ರ ಬೇಜರು, ಸತಿ ಪತಿ ಅಂತರ ಭಯಂಕರ. ಹುಡುಕಿ ಹುಡುಕಿ ಆದ್ರ ಬೇಜರ, ಸತಿ ಪತಿ ಅಂತರ ಭಯಂಕರ. ಬೆಟ್ಟು ಮನಿಗರ ಅನ್ನ ನೀರ, ಬೆಟ್ಟು ಮನಿಗರ ಅನ್ನ ನೀರ, ಗುರುವ ಮಲ್ಗೊಂಡ್ರ ಕವಿಗರ. ನಾನೇ ನಂದಿಲ್ಲ ಬಾರೋ ಮಗು ಮಾಧುಲಿಂಗ, ನಾನೇ ನಂದಿಲ್ಲ ಬಾರೋ, ನಾನೇ
ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ ತೋರೋ ಇವತ್ತಿನಕ್ಕಾಗಿದು ಕರ ಇವತ್ತಿನಕ್ಕಾಗಿದು ಕರ ಯಾರಿಗೆ ಗೆಳೆಯರೋ ನಾನೇ ನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇ ನಂದಿಲ್ಲ ಬಾರೋ ಧರೆಯೋಳು ಬೆಳ್ಳುಂಡಿಗೋರ ಮಲ್ಕರಿಸಿದ ನೆಲದ ದೇವರ ಧರೆಯೋಳು ಬೆಳ್ಳುಂಡಿಗೋರ ಮಲ್ಕರಿಸಿದ ನೆಲದ ದೇವರ ಯಾವತ್ತಿರ್ತಾನ ನಮ್ಮ ಮೇಲೆ ನೆದರ ಯಾವತ್ತಿರ್ತಾನ ನಮ್ಮ ಮೇಲೆ ನೆದರ ಕವಿಗರ ನಾನೇ ನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನ ತೋರೋ ನಾನೇ ನಂದಿಲ್ಲ ಬಾರೋ ಪ್ರೇಮದಿಂದ ಮುಖವನ್ನ ತೋರೋ ಇವತ್ತಾಗಿದು ಕರ ಇವತ್ತಾಗಿದು ಕರ ಯಾರೇ ಗೆಳೆಯರೋ ನಾನೇ ನಂದಿಲ್ಲ ಬಾರೋ ಮಗು ಮಾಧುಲಿಂಗ ನಾನೇ ನಂದಿಲ್ಲ ಬಾರೋ